ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಡಿಯಸ್ ಮೀಡಿಯಾ ವರ್ಕ್. ನಟ ದುನಿಯಾ ವಿಜಯ್. ದುನಿಯಾ ಸಿನಿಮಾ ಬಂದ ನಂತರ ಜನ ಇವ್ರನ್ನ ಪ್ರೀತಿಯಿಂದ ದುನಿಯಾ ವಿಜಯ್ ಅಂತಾನೆ ಕರೀತಾರೆ. ಅಷ್ಟೇ ಅಲ್ಲ, ಇವರ ಅಭಿಮಾನಿಗಳು ಇವ್ರನ್ನ ಕರಿಚಿರತೆ ಅಂತ ಕೂಡ ಪ್ರೀತಿಯಿಂದ ಕರೀತಾರೆ. ದುನಿಯಾ ವಿಜಯ್ ಅವರು ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ದೊಡ್ಡ ಹೀರೋ ಆಗಿ ಬೆಳೆದು ನಿಂತಿದ್ದಾರೆ. ಆದ್ರೆ ದುನಿಯಾ ವಿಜಯ್ ಅವರ ಈ ಒಂದು ಜರ್ನಿ ಅಷ್ಟೊಂದು ಸುಲಭ ಆಗಿರ್ಲಿಲ್ಲ. ಮೊದಲಿಗೆ ಇವರು ಸಿನಿಮಾಗಳಲ್ಲಿ ವಿಲನ್ ಪಾತ್ರಗಳನ್ನ ಮಾಡ್ತಾ ಇದ್ರು. ಸೈಡ್ ಕ್ಯಾರೆಕ್ಟರ್ಸ್ ಗಳನ್ನ ಮಾಡ್ತಾ ಇದ್ರು. ಅದಾದ ನಂತರನೇ ಇವರಿಗೆ ಹೀರೋ ಆಗಿ ಅವಕಾಶ ಸಿಗತ್ತೆ. ಹೀರೋ ಆದಂತಹ ಮೊದಲ ಸಿನಿಮಾನೇ ಬ್ಲಾಕ್ ಬಸ್ಟರ್ ಹಿಟ್ ಆಗತ್ತೆ. ಅಲ್ಲಿಂದೀಚೆಗೆ ದುನಿಯಾ ವಿಜಯ್ ಅವರು ತಿರುಗ್ ನೋಡ್ಲೇ ಇಲ್ಲ. ಕೊಟ್ಟಂತಹ ಪ್ರತಿಯೊಂದು ಸಿನಿಮಾ ಕೂಡ ಒಂದು ಇಷ್ಟು ಕಲೆಕ್ಷನ್ಸ್ ನ ಮಾಡತ್ತೆ. ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳು ಕೂಡ ಆಗಿದೆ. ಇವತ್ತಿಗೂ ಕೂಡ ದುನಿಯಾ ವಿಜಯ್ ಅವರ ಸಿನಿಮಾಗಳನ್ನ ಬಂದ್ರೆ ಜನ ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ. ಅಷ್ಟೇ ಪ್ರೀತಿಯಿಂದ ಅವ್ರನ್ನ ಒಪ್ಕೊಂಡಿದ್ದಾರೆ. ಆದ್ರೆ ದುನಿಯಾ ವಿಜಯ್ ಅವರ ಸಿನಿಮಾ ಜರ್ನಿಯಲ್ಲಿ ಕೆಲವೊಂದಿಷ್ಟು ಏಳು ಬೀಳುಗಳು ಆಗಿದೆ ನಿಜ. ಆದ್ರೆ ಇವರ ವೈಯಕ್ತಿಕ ಜೀವನದಿಂದಾನೇ ಇವರು ಒಂದಿಷ್ಟು ಗಾಸಿಪ್‌ಗಳಿಗೆ ಒಳಗಾಗೋಗಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಒಳಗಾಗೋಗಿದ್ರು. ಅದು ಅವರ 2ನೇ ಮದುವೆ ವಿಚಾರದಲ್ಲಿ. ಯೆಸ್. ಸ್ಯಾಂಡಲ್‌ವುಡ್‌ನ ಸಲಗ ದುನಿಯಾ ವಿಜಯ್ ಅವರು 2ನೇ ಮದುವೆ ಆಗಿರೋದು ವಿಚಾರ ಎಲ್ಲರಿಗೂ ಗೊತ್ತೇ ಇದೆ. ದುನಿಯಾ ವಿಜಯ್ ಅವರು ತಮ್ಮ 2ನೇ ಪತ್ನಿಯಾಗಿದ್ದಂತಹ ಕೀರ್ತಿ ಪಟಾಡಿ ಅವ್ರ ಜೊತೆಗೆ ಇವರು ಜೀವನವನ್ನ ನಡೆಸ್ತಾ ಇದ್ರು. ಆದ್ರೆ ಇತ್ತೀಚೆಗಷ್ಟೇ ಇವರಿಬ್ರು ಜೋಡಿ ಎಲ್ಲಾ ಕಡೆ ಒಟ್ಟೊಟ್ಟಾಗಿ ಕಾಣಿಸ್ಕೊಳ್ತಾ ಇದ್ರಲ್ಲ. ಆದ್ರೆ ಎಲ್ಲೂ ಕೂಡ ಒಟ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ನಟ ದುನಿಯಾ ವಿಜಯ್ ಅವರು ತಮ್ಮ 2ನೇ ಪತ್ನಿಯಿಂದ ಕೂಡ ದೂರ ಆಗಿದ್ದಾರಾ? ಇದಕ್ಕೆ ಕೀರ್ತಿ ಏನ್ ಹೇಳಿದ್ದಾರೆ ಅನ್ನುವಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಓಡಾಡ್ತಾ ಇದೆ. ಯಾಕೆ ಅಂತಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಭೀಮಾ ಸಿನಿಮಾ ಕೂಡ ಹಿಟ್ ಆಯ್ತು. ಲ್ಯಾಂಡ್ ಲಾರ್ಡ್ ಸಿನಿಮಾ ಕೂಡ ಹಿಟ್ ಆಯ್ತು. ಈಗ ನೆಕ್ಸ್ಟ್ ಅವರ ನಿರ್ದೇಶನದಲ್ಲಿ ಸಿಟಿ ಲೈಟ್ಸ್ ಕೂಡ ಬರ್ತಾ ಇದೆ. ಸೊ ಇದಕ್ಕೋಸ್ಕರ ಎಲ್ಲಾ ಕಡೆ ಜೊತೆಯಲ್ಲಿ ಓಡಾಡ್ತಾ ಇದ್ರು ಈ ಹಿಂದೆ ಕೀರ್ತಿ ಮತ್ತೆ ದುನಿಯಾ ವಿಜಯ್. ಯಾವುದೇ ಸಿನಿಮಾ ಪ್ರಮೋಷನ್ ಆಗಿರ್ಬೋದು, ಪ್ರತಿಯೊಂದು ಸ್ಟೇಜ್ ಮೇಲೆ ಕಾಣಿಸ್ಕೊಳ್ತಾ ಇದ್ರು. ಅಂದ್ರೆ ಇತ್ತೀಚೆಗೆ ಇವರಿಬ್ರು ಕೂಡ ಎಲ್ಲೂ ಒಟ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ಇವರಿಬ್ರು ದೂರ ಆಗಿದಾರ? ಏನಾಗಿದೆ ಅನ್ನುವಂತಹ ವಿಚಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆ ಆಗ್ತಾ ಇದೆ. ಯೆಸ್. ನಾವು ಮೊದಲೇ ಹೇಳ್ದಂತೆನೆ ನಟ ದುನಿಯಾ ವಿಜಯ್ ತಮ್ಮ ಕೌಟುಂಬಿಕ ವಿಚಾರಕ್ಕೆನೆ ಹಲವಾರು ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಒಳಗಾಗ್ತಾ ಇರ್ತಾನೆ ಇರ್ತಾರೆ. ಮೊದಲ ಪತ್ನಿ ನಾಗರತ್ನ ಜೊತೆ ಇದ್ದಾಗ್ಲೇನೆ, ಅವರಿಗೆ 3 ಮಕ್ಕಳು ಇದ್ದಾಗ್ಲೇನೆ ಇವರು ಕೀರ್ತಿ ಪಟ್ಟಾಡಿ ಜೊತೆಗೆ ಮದ್ವೆ ಆಗಿದ್ರು. ಆದ್ರೆ ಇತ್ತೀಚೆಗೆ ವಿಜಯ್ ಮತ್ತೆ ಕೀರ್ತಿ ಪಟ್ಟಾಡಿ ದೂರ ಆಗಿದ್ದಾರೆ ಅನ್ನುವಂತಹ ಒಂದು ವಿಚಾರ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಾಡ್ಗಿಚ್ಚಿನಂತೆ ಹರಿದಾಡ್ತಾ ಇದೆ. ಅದಕ್ಕೆ ಸುಮಾರು ಕಾರಣಗಳು ಕೂಡ ಇದೆ. ಮಾಡೆಲ್ ಕಮ್ ನಟಿಯಾಗಿದ್ದಂತಹ ಕೀರ್ತಿ ಪಟ್ಟಾಡಿ ಅವರನ್ನ ಮೊದಮೊದಲು ನಟ ವಿಜಯ್ ಅವರ ಎಲ್ಲಾ ಸಿನಿಮಾ ಕಾರ್ಯಕ್ರಮಗಳು, ಶೂಟಿಂಗ್ ಸ್ಪಾಟ್‌ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ವಿಜಯ್ ಜೊತೆನೇ ಇರ್ತಾ ಇದ್ರು ಅವರು. ನೋಡ್ಬಹುದು ನೀವು ಕೂಡ ಹಳೆ ವಿಡಿಯೋಸ್‌ಗಳಲ್ಲಿ ಅವ್ರ ಜೊತೆನೇ ಇರ್ತಾ ಇದ್ರು, ಅವ್ರ ಜೊತೆ ಓಡಾಡ್ತಾ ಇದ್ರು. ವಿಜಯ್ ಕೂಡ ತಮ್ಮ ಎಲ್ಲಾ ಕೆಲಸಗಳಲ್ಲೂ ಕೂಡ ಅವರಿಗೆ ಜಾಗನ ಕೊಡ್ತಾ ಇದ್ರು. ನಮ್ಗೆ ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡ್ತಾರೆ ಅಂತ ಕೂಡ ಹೇಳ್ಕೊಂಡಿದ್ರು. ಆದ್ರೆ ಇತ್ತೀಚೆಗೆ ಕೀರ್ತಿ ಪಟ್ಟಾಡಿ ಮತ್ತೆ ವಿಜಯ್ ಅವರು ಒಟ್ಟಾಗಿ ಕಾಣಿಸ್ಕೊಳ್ತಾನೂ ಇಲ್ಲ, ಎಲ್ಲೂ ಕೂಡ ಓಡಾಡ್ತಾನೂ ಇಲ್ಲ. ಇಷ್ಟೇ ಅಲ್ಲ, ಕೀರ್ತಿ ಪಟ್ಟಾಡಿ ತಮ್ಮ ಇನ್‌ಸ್ಟಾಗ್ರಾಮ್ ಖಾತೆಯಲ್ಲಿ ತಮ್ಮ ಹೆಸರು ಕೂಡ ಬದಲಾಯಿಸಿಕೊಂಡಿದ್ದಾರೆ. ಕೀರ್ತಿ ವಿಜಯ್ ಅಂತ ಇದ್ದಂತಹ ಹೆಸರನ್ನ ಇವ್ರು ಕೀರ್ತಿ ಪಟ್ಟಾಡಿ ಅಂತ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ತಮ್ಮ ಇನ್‌ಸ್ಟಾಗ್ರಾಮ್‌ನಲ್ಲಿ ದುನಿಯಾ ವಿಜಯ್ ಜೊತೆ ಇರುವಂತಹ ಒಂದೇ ಒಂದು ಫೋಟೋ ಕೂಡ ಅವರು ಇವಾಗ ಹಾಕೊಂಡಿಲ್ಲ. ಯಾಕಂದ್ರೆ ಮುಂಚೆ ತುಂಬಾನೇ ಫೋಟೋಗಳಿದ್ವು ಇಬ್ರದ್ದು. ದುನಿಯಾ ವಿಜಯ್ ಮತ್ತೆ ಕೀರ್ತಿ ಅವರಿದ್ದಿದ್ದು, ಜೊತೆಗೆ ಮಗು ಕೂಡ ಇದ್ದಂತಹ ಫೋಟೋಗಳು ಪ್ರತಿಯೊಂದು ಕೂಡ ಇನ್‌ಸ್ಟಾಗ್ರಾಮಲ್ಲಿ ಹಾಕಿದ್ರು. ಆದ್ರೆ ಈಗ ಯಾವುದೇ ಒಂದು ಫೋಟೋ ಕೂಡ ಇಲ್ಲ ಇವರ ಇನ್‌ಸ್ಟಾಗ್ರಾಮ್ ಖಾತೆಯಲ್ಲಿ. ಎಲ್ಲಾನು ಕೂಡ ಡಿಲೀಟ್ ಮಾಡಿದ್ದಾರೆ. ಇದು ಕೂಡ ಒಂದು ವದಂತಿಗೆ ಕಾರಣ ಆಗೋಗಿತ್ತು. ಯಾಕೆ ಅಂತಂದ್ರೆ ಇವರಿಬ್ರು ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ರು, ಒಟ್ಟಾಗಿ ಇರ್ತಾ ಇದ್ರು. ಇದ್ದಕ್ಕಿದ್ದಂತೆನೆ ಇನ್‌ಸ್ಟಾಗ್ರಾಮ್ ಹೆಸರು ಕೂಡ ಬದಲಾಗುತ್ತೆ. ಇನ್‌ಸ್ಟಾಗ್ರಾಮ್ ಅಲ್ಲಿ ಇವರಿಬ್ರು ಫೋಟೋ ಕೂಡ ಡಿಲೀಟ್ ಆಗುತ್ತೆ. ಅಷ್ಟೇ ಅಲ್ಲ, ಇವರು ಭೀಮಾ ಸಿನಿಮಾ ಪ್ರಚಾರದಲ್ಲಿ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ ಎಲ್ಲೂನು. ಇನ್ನ ಲ್ಯಾಂಡ್ ಲಾರ್ಡ್ ಅಲ್ಲಂತೂ ಬಂದೇ ಇಲ್ಲ ಬಿಡಿ. ಸೊ ಭೀಮಾಗಿಂತ ಹಿಂದೆ ಯಾವ್ದು ಬಂತೋ ಅದಷ್ಟೇ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದು 2024. ಸೊ ಅಲ್ಲಿಂದೀಚೆಗೆ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಕೀರ್ತಿ ಪಟ್ಟಾಡಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರ್ತಾರೆ. ಆಗಾಗ ಫೋಟೋಗಳನ್ನ, ರೀಲ್ಸ್‌ಗಳನ್ನ ಶೇರ್ ಮಾಡ್ಕೊಳ್ತಾನೆ ಇರ್ತಾರೆ. ಆದ್ರೆ ಇವರ ಫೋಟೋಗಳಿಗೆ ಬರುವಂತಹ ಹೆಚ್ಚಿನ ಕಮೆಂಟ್ಸ್ ಏನಪ್ಪಾ ಅಂತಂದ್ರೆ, ನೀವು ಅಣ್ಣನ್ ಜೊತೆ ಇರುವಂತಹ ಫೋಟೋನ ಶೇರ್ ಮಾಡಿ ಅತ್ತಿಗೆ ಅಂತ ತುಂಬಾ ಜನ ಇವರಿಗೆ ಕಮೆಂಟ್ಸ್ ಅನ್ನು ಕೂಡ ಹಾಕ್ತಾರೆ. ಅಷ್ಟೇ ಅಲ್ಲ, ವಿಜಯ್ ಅವ್ರನ್ನ ಮದ್ವೆ ಆದ್ಮೇಲೆ ಆಬ್ವಿಯಸ್ಲಿ ಅವರು ಅಭಿಮಾನಿಗಳ ಪಾಲಿಗೆ ಅತ್ತಿಗೆಮ್ಮ ಆಗಿದ್ರಲ್ಲ, ಅದಕ್ಕೋಸ್ಕರ ಕಮೆಂಟ್ ಬಾಕ್ಸ್‌ಗಳಲ್ಲಿ ಈ ರೀತಿಯಾದಂತಹ ಕಮೆಂಟ್‌ಗಳು ಬರ್ತಾ ಇರುತ್ತೆ. ಬಾಸ್ ಜೊತೆಗೆ ಯಾಕೆ ಫೋಟೋ ಹಾಕ್ತಾ ಇಲ್ಲ ನೀವು? ಯಾಕೆ ನಾವಿಬ್ರು ನಿಮ್ಮಿಬ್ರನ್ನ ಕೂಡ ನೋಡ್ಬೇಕು ಒಟ್ಟಿಗೆ ಅಂತಾನೆ ಅನ್ಕೊಳ್ತಿದೀವಿ. ಯಾಕೆ ಹಾಕ್ತಾ ಇಲ್ಲ ಅಂತ ಕೂಡ ತುಂಬಾ ಜನ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದಕ್ಕೆ ಕೀರ್ತಿ ಪಟ್ಟಾಡಿ ಅವರು ಕೂಡ ಒಂದಿಷ್ಟು ಜನಕ್ಕೆ ರಿಪ್ಲೈ ಕೂಡ ಮಾಡಿದ್ದಾರೆ. ಬೇಗ ಫೋಟೋಗಳನ್ನ ನಾನು ಹಾಕ್ತೀನಿ, ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ನಾನು ಸಂಗೀತ ಕಲಿತಾ ಇದ್ದೀನಿ. ಅದಕ್ಕೋಸ್ಕರ ಅಪ್ಡೇಟ್ ಮಾಡ್ತಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು. ಅಷ್ಟೇ ಅಲ್ಲ, ಒಂದಿಷ್ಟು ಜನ ನೀವಿಬ್ರು ಜೊತೆಲಿದ್ದೀರಾ ಅಥವಾ ದೂರ ಆಗಿದ್ದೀರಾ ಅಂತ ಕೂಡ ಪ್ರಶ್ನೆಯನ್ನ ಹಾಕಿರ್ತಾರೆ. ಇದಕ್ಕೆ ಆಲ್ವೇಸ್ ಅಂಡ್ ಫಾರ್ ಎವರ್ ಅಂತ ಕೂಡ ಒಂದು ಆನ್ಸರ್‌ನ ಕೂಡ ಮಾಡಿದ್ದಾರೆ. ಅವರಿಗೆ ಉತ್ತರವನ್ನು ಕೂಡ ಮಾಡಿದ್ದಾರೆ ಕಮೆಂಟ್‌ನ ಮೂಲಕ.
ಇನ್ನು ದುನಿಯಾ ವಿಜಯ್ ಅವರ ಎರಡನೇ ಪತ್ನಿ ಕೀರ್ತಿ ಪಟ್ಟಾಡಿ ಮಾಡೆಲ್ ಆಗಿ ಕೂಡ ಗುರುತಿಸಿಕೊಂಡವರು. ಐಟಿ ಕಂಪನಿಗಳಲ್ಲಿ ಉದ್ಯೋಗದಲ್ಲಿದ್ದಂತಹ ಇವರು ಹಲವಾರು ಜಾಹೀರಾತುಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಅದಾದ ನಂತರನೇ ಇವರು ಸಿನಿಮಾ ಕ್ಷೇತ್ರಕ್ಕೆ ಬಂದಿದ್ದು. ಜಾಲಿ ಡೇಸ್ ಸಿನಿಮಾದಲ್ಲಿ ನೋಡಿರಬಹುದು ಇವರನ್ನ ನೀವು. ಅದಾದ ನಂತರ ಇವರು ಜಸ್ಟ್ ಮಾತು ಮಾತಲ್ಲಿ ಅನ್ನುವಂತಹ ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ಕೂಡ ನಟಿಸಿದ್ದಾರೆ. 2014ರಲ್ಲಿ ದುನಿಯಾ ವಿಜಯ್ ಅವರನ್ನ ಮದುವೆ ಆದ ನಂತರನೇ ಇವರು ಸಿನಿಮಾಗಳಿಂದ ದೂರ ಉಳಿದಿದ್ದಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕೂಡ ಕಲ್ತಿದ್ದಾರೆ ಕೀರ್ತಿ ಅವರು. ಹಲವಾರು ಸ್ಟೇಜ್ ಪ್ರೋಗ್ರಾಮ್ ಅಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಅವರೇ ಶೇರ್ ಮಾಡ್ಕೊಂಡಿದ್ದಾರೆ ಸ್ಟೇಜ್ ಪ್ರೋಗ್ರಾಮ್‌ಗಳಲ್ಲಿ ಹಾಡಿರೋದನ್ನ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದುನಿಯಾ ವಿಜಯ್ ಜೊತೆ ಇರುವಂತಹ ಫೋಟೋಗಳನ್ನ ಮಾತ್ರ ಇವ್ರು ಅಪ್‌ಲೋಡ್ ಮಾಡ್ತಾ ಮಾಡಿದ್ದಿದ್ದ ಫೋಟೋಗಳನ್ನು ಕೂಡ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಇದನ್ನ ನೋಡಿದಂತಹ ಅಭಿಮಾನಿಗಳಿಗೆ ನಾಗರತ್ನ ಅವರಿಂದ ಆಲ್ರೆಡಿ ಅವ್ರು ದೂರ ಇದ್ದಾರೆ ದುನಿಯಾ ವಿಜಯ್. ಅದೇ ರೀತಿಯಾಗಿ ಕೀರ್ತಿ ಅವ್ರಿಂದನೂ ಕೂಡ ದೂರ ಇದ್ದಾರಾ? ಇವರಿಬ್ಬರು ಯಾಕೆ ಜೊತೆಯಾಗಿಲ್ಲ? ಯಾಕೆ ಒಟ್ಟಾಗಿ ಫೋಟೋಗಳನ್ನ ಹಾಕ್ತಿಲ್ಲ? ಯಾಕೆ ಕಾಣಿಸ್ಕೊಳ್ತಾ ಇಲ್ಲ ಅನ್ನೋಂತಹ ಕ್ವೆಷನ್ ಮಾರ್ಕ್ ಎಲ್ಲ ಕಡೆ ಓಡಾಡ್ತಾ ಇದೆ. ತುಂಬಾ ಜನ ಕೂಡ ಕಮೆಂಟ್ಸ್ ಅಲ್ಲೂ ಕೂಡ ಕೇಳ್ಬಿಟ್ಟಿದ್ದಾರೆ ಅವ್ರದ್ದೇ ಅಕೌಂಟಿಗೆ ಹೋಗಿ. ಆದ್ರೆ ಅಲ್ಲೂ ಕೂಡ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಏನೇ ಆಗಿರ್ಲಿ ದುನಿಯಾ ವಿಜಯ್ ಅವರು ಸದ್ಯ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಒಳ್ಳೊಳ್ಳೆ ಸಿನಿಮಾಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಅವರ ಯಶಸ್ಸು ಮುಂದುವರಿಲಿ. ಹಾಗೆ ಅವ್ರ ಮಕ್ಕಳು ಕೂಡ ಸಿನಿಮಾ ರಂಗಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ಜೊತೆಗೆ ತಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಏನಾದ್ರೂ ಏರುಪೇರು ಆಗಿದ್ರೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಅಂತ ನಾವು ಕೂಡ ಅವರಿಗೆ ಹಾರೈಸೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.